ಬೇಸಿಗೆ ಬಂತು ಅಂತ ಕಲ್ಲಂಗಡಿ ತಿನ್ನುವ ಮುನ್ನ ಎಚ್ಚರ ವಹಿಸಿ. ಬೇಸಿಗೆ ಆರಂಭದಲ್ಲಿಯೇ ಕಲ್ಲಂಗಡಿ ಹಣ್ಣಿಗೆ ಬೇಡಿಕೆ ಹೆಚ್ಚಳ ಇರುವುದು. ಆದರೆ ಕಲ್ಲಂಗಡಿ ಹಣ್ಣುಗಳಲ್ಲಿ ಕೃತಕ ಬಣ್ಣವನ್ನು ಬಳಸಿರುವಂತಹ ಸಾಧ್ಯತೆಗಳು ಇದೆ. ಎರಿಥ್ರೋಸಿನ್ ನೈಟ್ರೇಟ್ ಕೆಮಿಕಲ್ಸ್ ಅನ್ನ ಬಳಸಿರುವಂತಹ ಸಾಧ್ಯತೆ ಇದೆಯಂತೆ. ಕೆಮಿಕಲ್ ಕಲ್ಲಂಗಡಿ ಆರೋಗ್ಯಕ್ಕೆ ಸಖತ್ ಅಪಾಯಕಾರಿ. ಮಾರ್ಚ್ನಲ್ಲಿ ಕಲ್ಲಂಗಡಿ ಮಾದರಿ ಪರೀಕ್ಷೆಗೆ ಸರ್ಕಾರ ಪ್ಲಾನ್ ಅನ್ನು ಕೂಡ ಮಾಡ್ತಾ ಇದೆ. ಸೊ ಆ ಕಲರ್ ಕೆಂಪಗೆ ಕಲ್ಲಂಗಡಿ ಇದ್ರೆ ಆ ಚಂದ್ರಿಕೆ ಹಾಕಿ ತೋರಿಸ್ತಾರೆ, ನೋಡಿ ಎಷ್ಟು ರೆಡ್ ಇದೆ, ಸಕ್ಕದಾಗಿ ಟೇಸ್ಟ್ ಇರುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಆ ಕಲರಿಗೋಸ್ಕರ ಎರಿಥ್ರೋಸಿನ್ ನೈಟ್ರೇಟ್ ಕೆಮಿಕಲ್ಸ್ ಅನ್ನ ಬಳಸಿರುವಂತಹ ಸಾಧ್ಯತೆಗಳು ಇದೆ. ಸೊ ಸರ್ಕಾರ ಆರೋಗ್ಯಕ್ಕೆ ಸಖತ್ ಅಪಾಯಕಾರಿ, ಡೇಂಜರ್ ಅನ್ನುವಂಥ ಮಾಹಿತಿ. ಮಾರ್ಚ್ನಲ್ಲಿ ಕಲ್ಲಂಗಡಿ ಮಾದರಿ ಪರೀಕ್ಷೆಗೆ ಸರ್ಕಾರ ಪ್ಲಾನ್ ಮಾಡಿರುವಂಥದ್ದು. ಕಲ್ಲಂಗಡಿ ಜೊತೆ ಐಸ್ ಕ್ರೀಮ್ ಜ್ಯೂಸ್ಗಳ ಸ್ಯಾಂಪಲ್ಸ್ಗೂ ಕೂಡ ಟೆಸ್ಟ್ಗೆ ಪ್ಲಾನ್ ಮಾಡಿದೆ. ಬೆರಕೆ ಕಲ್ಲಂಗಡಿ ಸಖತ್ ಡೇಂಜರ್. ಜನರನ್ನ ಆಕರ್ಷಿಸೋದಕ್ಕೆ ಕೆಮಿಕಲ್ಸ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ. ಯಾವುದು ಆರ್ಗ್ಯಾನಿಕ್, ಹೇಗೆ ಕಂಡುಹಿಡಿಯೋದು ಅನ್ನೋದೇ ದೊಡ್ಡ ಸವಾಲಾಗ್ಬಿಟ್ಟಿದೆ ಗ್ರಾಹಕರಿಗೆ. ಕಲ್ಲಂಗಡಿ ಜೊತೆ ಐಸ್ ಕ್ರೀಮ್ ಸ್ಯಾಂಪಲ್ಸ್ ಅನ್ನು ಕೂಡ ತೆಗೆದುಕೊಂಡು ಪರೀಕ್ಷೆಗೆ ಮಾಡಲಾಗ್ತಾ ಇದೆ. ಜನರನ್ನ ಆಕರ್ಷಿಸೋದಕ್ಕೆ ವ್ಯಾಪಾರಿಗಳು ಕೃತಕ ಬಣ್ಣವನ್ನು ಉಪಯೋಗಿಸ್ತಾ ಇದ್ದಾರೆ. ಕಲ್ಲಂಗಡಿ ಹಣ್ಣಿನ ಬಳ್ಳಿಗೆ ಎರಿಥ್ರೋಸಿನ್ ಇಂಜೆಕ್ಟ್ ಅನ್ನ ಮಾಡ್ತಾರೆ. ಕಲ್ಲಂಗಡಿ ಬೇಗನೆ ಬೆಳೆಯೋದಕ್ಕೆ ನೈಟ್ರೋಜನ್ ಬಳಕೆಯನ್ನ ಮಾಡಲಾಗತ್ತೆ. ನೀವು ಮಾರ್ಕೆಟ್ಗೆ ಬರೋದಕ್ಕೂ ಮುಂಚೆನೇನೆ ಕಲ್ಲಂಗಡಿಗೆ ಗಾಢವಾದ ಬಣ್ಣ ಬರೋದಕ್ಕೆ ಕೆಮಿಕಲ್ಸ್ ಅನ್ನ ಬಳಕೆ ಮಾಡಲಾಗ್ತಾ ಇದೆಯಂತೆ. ಇಂಜೆಕ್ಷನ್ ಕೊಟ್ಟ ಕಲ್ಲಂಗಡಿ ಹಣ್ಣಿನಲ್ಲಿ ನೈಟ್ರೇಟ್ ಇರುತ್ತೆ, ಎರಿಥ್ರೋಫಿನ್ ಕೂಡ, ಕ್ರೋಮೇಟ್, ಮೆಂಥಾಲ್. ಇದು ಹೊಟ್ಟೆಯ ಆರೋಗ್ಯಕ್ಕೆ ತುಂಬಾ ಡೇಂಜರ್ ಆಗಿರುತ್ತೆ. ಕಾರ್ಬೈಡ್ ಕಿಡ್ನಿಗೆ, ಯಕೃತ್ಗೆ ತುಂಬಾ ಅಪಾಯಕಾರಿ. ಮೆಥನಾಲ್ ಯೆಲ್ಲೋ ಬಳಕೆಯಿಂದ ಕ್ಯಾನ್ಸರ್ ಬರೋ ಅಪಾಯ. ಕಲ್ಲಂಗಡಿ ಬಣ್ಣ ಅಸಲಿಯೋ ಅಥವಾ ನಕಲಿಯೋ ನೀವು ಪತ್ತೆ ಹಚ್ಚಬಹುದು. ಒಂದು ಟಿಶ್ಯೂ ಪೇಪರ್ ಇದ್ರೆ ಸಾಕು, ಅಸಲಿಯತ್ತನ್ನ ನೀವು ಪತ್ತೆ ಹಚ್ಚಬಹುದು. ಹೇಗೆ? ಜನರನ್ನ ಆಕರ್ಷಿಸೋದಕ್ಕೆ ಈ ರೀತಿಯಾಗಿ ನೋಡಿ, ಹಣ್ಣಿಗೆ ನಾವು ಚಂದ್ರಿಕೆಯನ್ನ ಕೊಡ್ತೀವಿ, ನೀವು ಟೆಸ್ಟ್ ಮಾಡಿಬಿಟ್ಟು ಹಣ್ಣನ್ನ ಟೆಸ್ಟ್ ಮಾಡಿ ತಗೋಬಹುದು ಅಂತ ಹೇಳ್ತಾರೆ ಮಾರುಕಟ್ಟೆಯಲ್ಲಿ. ಸೊ ಹಣ್ಣು ಕೆಂಪಾಗಿದೆ ಅಂದ ತಕ್ಷಣ ನಾವು ಎತ್ಕೊಂಡು ಮನೆಗೆ ಹೋಗ್ಬಿಡ್ತೀವಿ. ಬಟ್ ಕೃತಕ ಬಣ್ಣವನ್ನ ಉಪಯೋಗಿಸಲ್ಪಡುತ್ತೆ, ಬಳ್ಳಿಗೆನೆ ಇಂಜೆಕ್ಟ್ ಮಾಡಿರ್ತಾರೆ. ಕಲ್ಲಂಗಡಿ ಹಣ್ಣಲ್ಲಿ ಕೃತಕ ಬಣ್ಣ ಕಂಡು ಬರ್ತಾ ಇದೆ ಅಂತ ಅಂದ್ರೆ ಅದು ಹಣ್ಣಿಗೆ ಇಂಜೆಕ್ಟ್ ಮಾಡುವಂತ ಇದಲ್ಲ, ಡೈ ಅಲ್ಲ. ಅದನ್ನ ಅದ್ರದ್ದು ಇದಿರುತ್ತಲ್ಲ, ಬ್ರಾಂಚಸ್ ಇರುತ್ತಲ್ಲ, ಕ್ರೀಪರ್ ಬ್ರಾಂಚಸ್, ಅದಕ್ಕೆ ಇಂಜೆಕ್ಟ್ ಮಾಡಿರ್ಬೋದು. ಬಟ್ ಡೈರೆಕ್ಟ್ ಯಾವುದೇ ಹಣ್ಣಿಗೂ ಯಾವುದೇ ಬಣ್ಣನ ಇಂಜೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಈಗ ಮನೆಗೆ ತರೋ ಕಲ್ಲಂಗಡಿ ಹಣ್ಣನ್ನ ನಾವು ಬಣ್ಣ ಇಂಜೆಕ್ಟ್ ಆಗಿದೆಯಾ ಇಲ್ವಾ ಅಂತ ತಿಳ್ಕೊಳೋದಕ್ಕೆ ದೇರ್ ಇಸ್ ಒನ್ ಸ್ಮಾಲ್ ಟೆಸ್ಟ್ ಅಷ್ಟೇನೆ. ಟಿಶ್ಯೂ ಪೇಪರ್ ಟೆಸ್ಟ್ ಅಂತ ಬರುತ್ತೆ. ಒಂದ್ಸಲ ನೀವು ಹಣ್ಣನ್ನ ಕಟ್ ಮಾಡಿದಾಗ ಟಿಶ್ಯೂ ಪೇಪರ್ ಇಂದ ಟ್ಯಾಪ್ ಮಾಡಿದ್ರೆ ಆ ಹಣ್ಣಲ್ಲಿ ಏನಾದ್ರೂ ಡೈಯಿಂಗ್ ಏಜೆಂಟ್ ಇದ್ರೆ ಖಂಡಿತ ಟಿಶ್ಯೂ ಪೇಪರ್ ಮೇಲೆ ಸ್ವಲ್ಪ ಕಲರ್ ಬಿಟ್ಕೊಳುತ್ತೆ. ಸೊ ಇದರಲ್ಲಿ ನಾವು ಒಂದು ಹಂತಕ್ಕೆ ಚೆಕ್ ಮಾಡಿಕೊಂಡು ಅಕಸ್ಮಾತ್ ಟಿಶ್ಯೂ ಪೇಪರ್ ಟ್ಯಾಪ್ ಮಾಡಿದಾಗ ರೆಡ್ನೆಸ್ ಏನಾದರೂ ಟಿಶ್ಯೂ ಪೇಪರ್ಗೆ ಬಂದಾಗ ಅದನ್ನ ಅವಾಯ್ಡ್ ಮಾಡೋದು ಒಳ್ಳೆಯದು. ಬಟ್ ಆಸ್ ಆಫ್ ಕಲ್ಲಂಗಡಿ ಹಣ್ಣು ಎಲ್ಲ ಕಡೆ ಸಿಗೋ ಕಲ್ಲಂಗಡಿ ಹಣ್ಣು ಡೈ ಆಗಿದೆ ಅಂತ ತಪ್ಪುವುದು. ಆ್ಯಂಡ್ ಕಲ್ಲಂಗಡಿ ಹಣ್ಣು ಅಗತ್ಯವಾಗಿ ಬೇಕಾಗಿರುವಂಥ ಸೀಸನಲ್ ಫ್ರೂಟ್. ಈ ಕಲ್ಲಂಗಡಿ ಹಣ್ಣು ಬರೋದೇನೆ ಬೇಸಿಗೆ ಕಾಲದಲ್ಲಿ. ಯಾಕೆ ಅಂತಂದರೆ ದೇಹಕ್ಕೆ ತಂಪು ಪಾನೀಯ ಮತ್ತು ತಂಪಾದ ಹಣ್ಣುಗಳ ಸೇವನೆಯಿಂದ ಹೀಟ್ ರೆಸಿಸ್ಟೆನ್ಸ್ ಕಂಟ್ರೋಲ್ ಮಾಡಿಕೊಂಡು ನಮ್ಮ ದೇಹದ ಉಷ್ಣನ ನಾವು ಕಾಪಾಡ್ಕೊಳ್ಬೋದು ಅಂತ. ವಾಟರ್ ಮೆಲನ್ ಅನ್ನೋದೇನೆ ವಾಟರ್ ಕಂಟೆಂಟ್ ಹೆಚ್ಚಾಗಿರೋದ್ರಿಂದನೇ ಅದಕ್ಕೆ ಹೆಸರು ವಾಟರ್ ಮೆಲನ್. ವಾಟರ್ ಮೆಲನ್ ಅಲ್ಲಿ ಒಂದೇ ವಾಟರ್ ಅಷ್ಟೇ ಅಲ್ಲ, ಲಾಟ್ ಆಫ್ ಮಿನರಲ್ಸ್ ಕೂಡ ಇದೆ, ಆಂಟಿ ಆಕ್ಸಿಡೆಂಟ್ ಬೂಸ್ಟರ್ಸ್ ಇದೆ, ಇಮ್ಯುನಿಟಿ ಬೂಸ್ಟರ್ಸ್ ಇದೆ, ಅಮೈನೋ ಆಸಿಡ್ಸ್ ಇರುತ್ತೆ. ಸೊ ಹಾಗಾಗಿ ಈ ಹಣ್ಣನ್ನು ಹೆಚ್ಚು ಸೇವನೆ ಮಾಡಿದಾಗ ನಮ್ಮ ದೇಹದಲ್ಲಿ ಆಗುವಂಥ ಮಿನರಲ್ ಏರುಪೇರುನ ನಾವು ಕಾಪಾಡಿಕೊಂಡು ಡಿಹೈಡ್ರೇಷನ್ಗೆ ಒಳಗಾಗದಿರೋ ಹಾಗೆ, ಅಷ್ಟೇ ಅಲ್ಲ ಹೀಟ್ ಸ್ಟ್ರೋಕ್ ಯೂಶಲಿ ಸಮ್ಮರಲ್ಲಿ ಬಿಸಿಲು ಹೆಚ್ಚಾದಾಗ ಖಂಡಿತ ದೇಹದಲ್ಲಿರೋ ನೀರಿನ ಅಂಶ ಎಲ್ಲ ಹಿಂಗೆ ಹೋದಾಗ ಕೆಲವ್ರಿಗೆ ತಲೆ ಚಕ್ಕರ್ ಬರೋ ಸಾಧ್ಯತೆ ಇರುತ್ತೆ. ಸೊ ಬ್ಲ್ಯಾಕ್ ಔಟ್ ಆಗೋ ಸಾಧ್ಯತೆ ಇರುತ್ತೆ.
ನೀರು ಯಾರು ಚೆನ್ನಾಗಿ ಕುಡಿಯೋದಿಲ್ಲ, ಈ ತರ ಹಣ್ಣುಗಳನ್ನ ಯಾರು ಸೇವನೆ ಮಾಡೋದಿಲ್ಲ, ಅಂಥವರಲ್ಲಿ ಕಂಡು ಬರುವಂತ ಈ ಕೆಲವೊಂದು ನಿಶಕ್ತಿನ ಖಂಡಿತವಾಗೂ ಹೆಚ್ಚು ಹಣ್ಣು ತಿನ್ನೋದ್ರಿಂದ ಕಂಟ್ರೋಲ್ ಮಾಡ್ಬೋದು. ಕಲ್ಲಂಗಡಿ ಹಣ್ಣಲ್ಲಿ ಕೃತಕ ಬಣ್ಣ ಕಂಡು ಬರ್ತಾ ಇದೆ ಅಂತ ಅಂದ್ರೆ ಅದು ಹಣ್ಣಿಗೆ ಇಂಜೆಕ್ಟ್ ಮಾಡುವಂತ ಇದಲ್ಲ, ಡೈ ಅಲ್ಲ. ಅದ್ರದ್ದು ಇದಿರುತ್ತಲ್ಲ, ಬ್ರಾಂಚಸ್ ಇರುತ್ತಲ್ಲ, ಕ್ರೀಪರ್ ಬ್ರಾಂಚಸ್, ಅದಕ್ಕೆ ಇಂಜೆಕ್ಟ್ ಮಾಡಿರ್ಬೋದು. ಬಟ್ ಡೈರೆಕ್ಟ್ ಯಾವುದೇ ಹಣ್ಣಿಗೂ ಯಾವುದೇ ಬಣ್ಣನ ಇಂಜೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಈಗ ಮನೆಗೆ ತರೋ ಕಲ್ಲಂಗಡಿ ಹಣ್ಣನ್ನ ನಾವು ಬಣ್ಣ ಇಂಜೆಕ್ಟ್ ಆಗಿದೆಯಾ ಇಲ್ವಾ ಅಂತ ತಿಳ್ಕೊಳೋದಕ್ಕೆ ದೇರ್ ಇಸ್ ಒನ್ ಸ್ಮಾಲ್ ಟೆಸ್ಟ್ ಅಷ್ಟೇನೆ. ಟಿಶ್ಯೂ ಪೇಪರ್ ಟೆಸ್ಟ್ ಅಂತ ಬರುತ್ತೆ. ಒಂದ್ಸಲ ನೀವು ಹಣ್ಣನ್ನ ಕಟ್ ಮಾಡಿದಾಗ ಟಿಶ್ಯೂ ಪೇಪರ್ ಇಂದ ಟ್ಯಾಪ್ ಮಾಡಿದ್ರೆ ಆ ಹಣ್ಣಲ್ಲಿ ಏನಾದ್ರೂ ಡೈಯಿಂಗ್ ಏಜೆಂಟ್ ಇದ್ರೆ ಖಂಡಿತ ಟಿಶ್ಯೂ ಪೇಪರ್ ಮೇಲೆ ಸ್ವಲ್ಪ ಸೊ ನೋಡ್ತಾ ಇರ್ಬೋದು ಕಲ್ಲಂಗಡಿ ಹಣ್ಣಿಂದ ಆಗ್ತಕ್ಕಂಥ ಉಪಯೋಗಗಳು, ಜೊತೆಗೆ ನಾವು ಹಣ್ಣನ್ನು ಈ ಬೇಸಿಗೆ ಟೈಮಲ್ಲಿ ನೀರನ್ನು ನೀಟಾಗಿ ಕುಡಿದೇ ಇದ್ದರೆ ಏನೆಲ್ಲ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಂಡು ಬರುತ್ತೆ, ಯಾವ ರೀತಿಯಾಗಿ ಪ್ರಾಬ್ಲಮ್ಸ್ ಆಗುತ್ತೆ ಅನ್ನೋದನ್ನು ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ರು, ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಇಂಜೆಕ್ಷನ್ ಕೊಟ್ಟ ಕಲ್ಲಂಗಡಿ ಹಣ್ಣಿನಲ್ಲಿ ನೈಟ್ರೇಟ್ ಜಾಸ್ತಿ ಇರೋದ್ರಿಂದ ಅದು ಯಾವ ರೀತಿಯಾಗಿ ನಮ್ಮ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತೆ, ಮತ್ತು ನೀರನ್ನು ಅಧಿಕವಾಗಿ ಸೇವನೆ ಮಾಡಬೇಕು, ಹಣ್ಣುಗಳನ್ನು ಅಧಿಕವಾಗಿ ಸೇವನೆ ಮಾಡಬೇಕು, ಹಾಗಂತ ತುಂಬ ಚೆನ್ನಾಗಿರೋದು ಮಾರ್ಕೆಟ್ನಲ್ಲಿ ಯಾವ್ದು ಕಾಣುತ್ತೆ ಈ ಥರ ಕಲ್ಲಂಗಡಿ ಇಂಜೆಕ್ಟ್ ಮಾಡಿಬಿಟ್ಟು ಕಲರ್ಫುಲ್ ಆಗಿರೋದನ್ನ ನೋಡಿ ತಗೊಳ್ಳೋದಲ್ಲ, ಆರ್ಗ್ಯಾನಿಕ್ ಯಾವುದಿರುತ್ತೆ ಅಂತ ಹೇಳ್ಬಿಟ್ಟು ನಾವೇ ನೋಡಿ ಅದನ್ನು ಪರಿಶೀಲನೆ ಮಾಡಿ ತೆಗೆದುಕೊಳ್ಳಬೇಕು ಅನ್ನುವಂಥದ್ದನ್ನು ಕೂಡ ಬಹಳ ಸ್ಪಷ್ಟವಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ಗೊತ್ತಿಲ್ಲ, ಮಾರ್ಕೆಟ್ನಲ್ಲಿ ಅವ್ರಿಗೆ ಒಂದು ಅನುಕೂಲ ಆಗಬೇಕು, ಕಲ್ಲಂಗಡಿ ಹಣ್ಣು ಆ ಸೀಸನ್ ಬಂತು ಅಂತ ಅಂದರೆ ಆಬ್ವಿಯಸ್ಲಿ ಗೊತ್ತೇ ಇರುತ್ತೆ, ಸಿಕ್ಕಾಪಟ್ಟೆ ಜನಗಳು ಮುಗಿಬಿದ್ದು ತೆಗೆದುಕೊಳ್ತಾರೆ ಅಂತ. ಸೊ ಆ ಒಂದು ನಿಟ್ಟಿನಲ್ಲಿ ಈ ರೀತಿಯಾಗಿ ಮಾಡೋದು ಆರೋಗ್ಯಕ್ಕೆ ಪರಿಣಾಮವನ್ನು ಬೀರುತ್ತೆ.